ಸಿದ್ದರಾಮಯ್ಯ ಅವರು ನಿನ್ನೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದರು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ. ಇವತ್ತು ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತ ರಾಜೀನಾಮೆ ಅಂಗೀಕಾರಗೊಂಡಿದೆ. ರಾಜ್ಯಪಾಲರು ನಿನ್ನೆ ರಾತ್ರಿ ಬಂದರು. ಇವತ್ತು ಅವರ ರಾಜೀನಾಮೆಯನ್ನು ಅಂಗೀಕರಿಸಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಅಧಿಕೃತವಾಗಿದೆ, ಅಂಗೀಕಾರಗೊಂಡಿದೆ. ಜೊತೆಗೆ ಅವರ ಕ್ಯಾಬಿನೆಟ್ ಡಿಸಾಲ್ವ್ ಆಗಿದೆ, ವಿಸರ್ಜನೆಯಾಗಿದೆ. ಈಗ ಮುಂದಿನ ಪ್ರಶ್ನೆಗಳು ಉದ್ಭವ ಆಗ್ತಾ ಇರು. ಮುಂದಕ್ಕೇನು? ಸರ್ಕಾರ ರಚನೆಯ ಕಸರತ್ತು, ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ, ಹೊಸ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೆ, ಯಾವಾಗ ಆಗತ್ತೆ ಪದಗ್ರಹಣ ಸಮಾರಂಭ, ಇದೆಲ್ಲವೂ ಪ್ರಶ್ನೆಗಳು, ಕುತೂಹಲ. ನಮ್ಮವರು ಮಂತ್ರಿ ಆಗ್ತಾರಾ ಅಂತ ಅವರವರ ಬೆಂಬಲಿಗರ ನಿರೀಕ್ಷೆ. ನಮ್ಮ ಜಿಲ್ಲೆಗೆ ಸಿಗತ್ತಾ, ನಮ್ಮ ತಾಲೂಕಿಗೆ ಮಂತ್ರಿ ಸ್ಥಾನ ಸಿಗತ್ತಾ, ನಮ್ಮ ನೆಚ್ಚಿನ ನಾಯಕ ಮಂತ್ರಿ ಆಗ್ತಾರಾ, ಉಪಮುಖ್ಯಮಂತ್ರಿ ಆಗ್ತಾರಾ, ಈ ಎಲ್ಲ ಲೆಕ್ಕಾಚಾರಗಳು ಶುರುವಾಗಿದೆ. ಬಿರುಸಿನ ಚಟುವಟಿಕೆಗಳು ಆರಂಭ ಆಗಿದೆ. ಮುಖ್ಯಮಂತ್ರಿ ನಿನ್ನೆ ಅಂದರೆ ಈಗ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಲೋಕಭವನಕ್ಕೆ ತೆರಳಿದ್ರು. ಲೋಕಭವನದಲ್ಲಿ ರಾಜ್ಯಪಾಲರ ಅನುಪಸ್ಥಿತಿ ಇತ್ತು. ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ರು, ನೋಡ್ತಾ ಇದ್ದೀರಿ ನೀವು. ಆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದಾಗ ಒಂದು ಕನ್ಫ್ಯೂಷನ್ ಇತ್ತು. ರಾಜ್ಯಪಾಲರು ಬಂದ ನಂತರ ಸಿದ್ದರಾಮಯ್ಯ ಅವರನ್ನ ಮತ್ತೆ ಕರೀತಾರಾ ಅಂತ, ಅಂದ್ರೆ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರಾ, ಈ ರೀತಿ ಏನಾದರೂ ಕರೆದು ಮಾತನಾಡಿಸ್ತಾರಾ ಅಂತ. ಬಟ್ ಅದಾಗಲಿಲ್ಲ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿದ್ರು, ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಒಂದು ಸಾಲಿನ ರಾಜೀನಾಮೆ ಪತ್ರ ಸಿದ್ದರಾಮಯ್ಯ ಅವರು, ನನ್ನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಸಾಲಿನ ರಾಜೀನಾಮೆ ಪತ್ರ. ಅದನ್ನ ನಿನ್ನೆ ರಾತ್ರಿ ವಾಪಸ್ಸು ಲೋಕಭವನಕ್ಕೆ ಬಂದಂಥ ರಾಜ್ಯಪಾಲರು ಅಂಗೀಕರಿಸಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನನ್ನ ಪರಮಾಧಿಕಾರವನ್ನು ಬಳಸಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ನಾನು ಅಂಗೀಕರಿಸಿದ್ದೀನಿ, ಮತ್ತವರ ಕ್ಯಾಬಿನೆಟ್ ಅನ್ನು ವಿಸರ್ಜನೆ ಮಾಡಿದ್ದೀನಿ. ಇದರ ಮಧ್ಯೆ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು. ಇಬ್ಬರು ಪ್ರತ್ಯೇಕವಾಗಿ ಹೋದರು. ನಿನ್ನೆ ಸಿದ್ದರಾಮಯ್ಯ ತಲುಪುವಾಗ ಲೇಟ್ ಆಯಿತು, ತಡರಾತ್ರಿ ಆಯಿತು. ಕಾರಣ ಹವಾಮಾನದ ವೈಪರೀತ್ಯದ ಕಾರಣಕ್ಕಾಗಿ ಅವರು ಜೈಪುರಕ್ಕೆ ಹೋಗಿ ಅಲ್ಲಿ ವಿಮಾನ ಲ್ಯಾಂಡ್ ಆಯಿತು. ಆನಂತರ ದಿಲ್ಲಿಗೆ ಹೋದರು. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೆಲ್ಲ ಭಾಗಿಯಾಗೋದಕ್ಕಿದ್ದಾರೆ. ಈ ಕುತೂಹಲ ಸೃಷ್ಟಿಯಾಗಿರೋದು ಸರ್ಕಾರ ಹೆಂಗಿರುತ್ತೆ ಅಂತ, ಯಾವ ರೀತಿ ಇರುತ್ತೆ ಮುಂದಿನ ಕ್ಯಾಬಿನೆಟು, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಪ್ರಮಾಣ ವಚನ ಸ್ವೀಕರಿಸಿದವರು ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಆಗ್ತಾರೆ, ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಾರಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಯಾವಾಗ ಪ್ರಮಾಣ ವಚನ ಸಮಾರಂಭ? ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬೆಂಗಳೂರಿಗೆ ಬಂದರೆ ಇವತ್ತು ಶಾಸಕರ ಸಭೆ ಆಗುತ್ತಾ ಅಂತ ಸೂಚನೆಯಂತೂ ಕಾಣ್ತಾ ಇಲ್ಲ. ಶಾಸಕರ ಸಭೆ ಅಂತಾದರೆ ಶಾಸಕರನ್ನ ಅವರಿಗೆ ತಿಳಿಸಬೇಕಾಗತ್ತೆ ಶಾಸಕರ ಸಭೆ ಇದೆ ಅಂತ. ಸೊ ಅಂಥ ಸಾಧ್ಯತೆ ಇವತ್ತು ಕಾಣ್ತಾ ಇಲ್ಲ. ಒಂದು ವೇಳೆ ಆಯಿತು ಅಂತಾದರೆ, ಅಥವಾ ನಾಳೆ ಶಾಸಕರ ಸಭೆ ಆಯಿತು ಅಂತಾದರೆ ಭಾನುವಾರ ಏನಾದರೂ ಪ್ರಮಾಣ ವಚನ ಸ್ವೀಕರಿಸ್ತಾರಾ, ಅಥವಾ ಭಾನುವಾರ ಶಾಸಕರ ಸಭೆಯಾಗಿ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸ್ತಾರಾ? ಶುಭಗಳಿಗೆ ಶುಭ ಮುಹೂರ್ತ ಇದನ್ನೆಲ್ಲ ಪರಿಗಣಿಸ್ತಾರೆ ಭಾವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಸೊ ಅಂಥ ಸಾಧ್ಯತೆ ಎಷ್ಟಿದೆ, ಯಾವಾಗ ಶುಭ ದಿನ ಯಾವಾಗ ಬರುತ್ತೆ ಅಂತ, ಯಾವಾಗ ಪಟ್ಟಾಭಿಷೇಕ? ಸೊ ಇದೆಲ್ಲ ಕುತೂಹಲಗಳಿರೋದು. ಅದಕ್ಕೆಲ್ಲ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ದೆಹಲಿಯಲ್ಲಿ ಮತ್ತೆ ಶುರುವಾಗಿದೆ ರಾಜ್ಯ ರಾಜಕೀಯದ ಲೆಕ್ಕಾಚಾರಗಳು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಪ್ರತ್ಯೇಕವಾಗಿ ಹೋದರು ಅವರು. ಇವತ್ತು ಪ್ರತ್ಯೇಕವಾಗಿ ಹಲವರನ್ನ ಭೇಟಿಯಾಗೋದಕ್ಕೂ ಇದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ತಮ್ಮ ಪುತ್ರನೊಂದಿಗೆ ಭೇಟಿಯಾಗ್ತಾರಂತೆ. ಈಗಿರುವಂಥ ಮಾಹಿತಿ ಅದು. ಅವರ ಪುತ್ರ ಅವ್ರ ಜೊತೆನೇ ಇದ್ದಾರೆ, ಡಾಕ್ಟರ್ ಯತೀಂದ್ರ, ವಿಧಾನ ಪರಿಷತ್ ಸದಸ್ಯ. ಪುತ್ರನೊಂದಿಗೆ ಭೇಟಿಯಾಗಬಹುದು. ನಮ್ಮ ದೆಹಲಿ ಪ್ರತಿನಿಧಿ ಆಗಲೇ ವಿವರಿಸ್ತಾ ಇದ್ರು, ಯಾವತ್ತೂ ಪುತ್ರನೊಂದಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ ಸಿದ್ದರಾಮಯ್ಯ ಅವರು. ಇದೇ ಮೊದಲ ಬಾರಿ. ಈ ಹಿಂದೆ ಬಂದಾಗಲೆಲ್ಲ ನಮ್ಮ ಬೆಂಬಲಿಗ ಸಚಿವರು ಬರ್ತಾ ಇದ್ರು, ಭೇಟಿ ಒಬ್ಬರೇ ಆಗ್ತಾ ಇದ್ರು ಸಿದ್ದರಾಮಯ್ಯ. ಇವತ್ತು ಪುತ್ರನನ್ನು ಕರ್ಕೊಂಡು ಬಂದಿದ್ದಾರೆ. ಡಾಕ್ಟರ್ ಯತೀಂದ್ರ ಅವರು ಜೊತೆಗಿದ್ದಾರೆ. ಭೇಟಿಯ ಸಂದರ್ಭದಲ್ಲೂ ಜೊತೆಗಿರುವಂಥ ಸಾಧ್ಯತೆಗಳಿದ್ದಾವೆ.
ಧನ್ಯವಾದ ಸಮರ್ಪಣೆಗಷ್ಟೇ ಸೀಮಿತನಾ ಇದು? 8 ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡ್ತು, 2 ಬಾರಿ ಪ್ರತಿಪಕ್ಷ ನಾಯಕರಾಗೋದಕ್ಕೆ ಅವಕಾಶ ಕೊಡ್ತು ಕಾಂಗ್ರೆಸ್. ಸೊ ಇದಕ್ಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಸಿದ್ದರಾಮಯ್ಯ ಅವರು ಧನ್ಯವಾದ ಸಮರ್ಪಣೆಗಷ್ಟೇ ಸೀಮಿತನಾ, ಅಥವಾ ರಾಜ್ಯಸಭೆಗೆ ಆಹ್ವಾನ ಇದೆ ಅವರಿಗೆ, ರಾಜ್ಯಸಭೆಗೆ ಬನ್ನಿ ಅಂತ? ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ರು, ನಾನು ನಯವಾಗಿ ತಿರಸ್ಕರಿಸಿದ್ದೀನಿ ಅದನ್ನು ಅಂತ. ಯಾಕೆಂತಂದರೆ ನನಗೆ ಇನ್ನೂ 2 ವರ್ಷ ಶಾಸಕನಾಗಿ ನನಗೆ ಟೈಮ್ ಇದೆ, ಮತ್ತು ಜನ ನನ್ನನ್ನು ಆಯ್ಕೆ ಮಾಡಿರೋದು 5 ವರ್ಷಕ್ಕೆ, ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದರು. ಬಟ್ ರಾಹುಲ್ ಗಾಂಧಿ ಅವರನ್ನು ರಾಜ್ಯಸಭೆಯಲ್ಲಿ ನೋಡಬಯಸಿದ್ದಾರೆ. ಸೊ ಯಾರನ್ನು ಕನ್ವಿನ್ಸ್ ಮಾಡ್ತಾರೆ? ರಾಹುಲ್ ಗಾಂಧಿ ಅವರನ್ನು ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ಅವರನ್ನು ರಾಹುಲ್ ಗಾಂಧಿ ಅವರು ಕನ್ವಿನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇವತ್ತಿನ ಮೀಟಿಂಗಲ್ಲೂ ಅದು ಚರ್ಚೆ ಆಗಬಹುದು ಅಂತ ಅನಿಸುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಇಬ್ಬರೂ ದೆಹಲಿಯಲ್ಲಿದ್ದಾರೆ. ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇವತ್ತು, ಮತ್ತು ಇವತ್ತೇ ವಾಪಸ್ ಬರೋ ಸಾಧ್ಯತೆ ಇದೆಯಾ ಇಬ್ಬರೂ ಕೂಡ? ಯಾಕಂತಂದ್ರೆ ಮುಂದಿನ ಪ್ರೊಸೀಜರ್ಗಳು ಬೆಂಗಳೂರಲ್ಲಿ ಆಗಬೇಕು, ಆ ಕಾರಣಕ್ಕಾಗಿ. ರಕ್ಷತ್, ಒಬ್ಬರು ಥ್ಯಾಂಕ್ಸ್ ಗಿವಿಂಗಿಗೆ ಬಂದಿದ್ರೆ ಇನ್ನೊಬ್ಬರು ತಂತ್ರಗಾರಿಕೆಯ ಭಾಗವಾಗಿ ಬಂದಿರುವಂಥದ್ದು DCM ಅವರು. ಈಗ ಹಂಗಾಮಿ CM ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಅಂದ್ರೆ ನಾವು ಸೋನಿಯಾ ಗಾಂಧಿ ನಿವಾಸದ ಮುಂದೆ ಇರುವಂಥದ್ದು. ಸಿದ್ದರಾಮಯ್ಯ ಅವರ ಭೇಟಿಗೂ ಮುಂಚೆ ಈಗ ಆಲ್ರೆಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕದ ಉಸ್ತುವಾರಿ, ಅವರು ಕೂಡ ಬಂದಿರುವಂಥದ್ದು. ಯಾಕಂದ್ರೆ ಭೇಟಿ ಮಾಡಿಸುವ ಸಂದರ್ಭದಲ್ಲಿ ಏನಾದರೂ ಚರ್ಚೆಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದಿರುವಂಥದ್ದು ನೋಡಿದ್ರೆ ಒಂದಷ್ಟು ಚರ್ಚೆ ಅಥವಾ ಸಿದ್ದರಾಮಯ್ಯ ಅವರಿಂದ ಸಲಹೆ ಅಥವಾ ಅವರ ಬೇಡಿಕೆ ಏನಾದರೂ ಇರಬಹುದು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರು ಬಂದಿದ್ದಾರೆ ಅಂದ್ರೆ ಸಾಮಾನ್ಯಕ್ಕೆ ಪರ್ಸನಲ್ ಭೇಟಿಗಳಲ್ಲಿ ಅಥವಾ ಥ್ಯಾಂಕ್ಸ್ ಗಿವಿಂಗ್ ಅಲ್ಲಿ ನೇರ ಅವರು ಭೇಟಿ ಆಗ್ತಾರೆ, ಒಂದು ಧನ್ಯವಾದ ಸಮರ್ಪಣೆ ಆಗುತ್ತೆ. ಆದ್ರೆ ಇಲ್ಲಿ ಸುರ್ಜೇವಾಲಾ ಅವರು ಬಂದಿರುವಂತದ್ದು ನಾವು ನೋಡಿದ್ರೆ ಏನಾದರೂ ರಾಜಕೀಯವಾಗಿ ಚರ್ಚೆ ಆಗಬಹುದು, ಮುಂದಿನ ಸಂಪುಟ ಅಥವಾ ಅವರ ಮುಂದಿನ ಬೇಡಿಕೆ ಈ ವಿಚಾರಗಳ ಚರ್ಚೆ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಒಂದು. ಎರಡನೇದು, ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಜೊತೆ ಬರ್ತಾ ಇರುವಂತದ್ದನ್ನ ನೋಡಿದ್ರೆ ಅಲ್ಲಿ ಏನಾದ್ರೂ ಅಂತಿಮವಾಗಿ ಒಂದು ಮಾತನ್ನ ಹೇಳ್ತಾರೆ ಅಂತ ಇಲ್ಲ, ಹೇಳಬಹುದು ಅಂತ ಮೊನ್ನೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ 1-to-1 ಆದಂತ ಸಂದರ್ಭದಲ್ಲಿ ಕೂಡ ಒಂದು ವಾಕ್ಯವನ್ನ ಹೇಳಿದ್ದಾರೆ, ಪುತ್ರನ ಕುರಿತಾಗಿ ಒಂದು ಕೇರ್ ಮಾಡಿ ಅನ್ನುವಂಥದ್ದು. ಸೊ ಅದೇ ಪ್ರಸ್ತಾಪ ಇಲ್ಲೂ ಕೂಡ ಆಗುತ್ತಾ? ಯಾಕಂದ್ರೆ ಕಳೆದ ಬಾರಿ ಚರ್ಚೆಯಲ್ಲಿ ಅದು ಬೇಕು ಇದು ಬೇಕು ಅನ್ನುವಂಥದ್ದು ಯಾವುದು ಕೂಡ ಹೇಳಿಲ್ಲ ಅವರು. ಎಕ್ಸಾಕ್ಟ್ಲಿ ಮಂಜುನಾಥ್, ಸಂದರ್ಭದಲ್ಲಿ ಏನಾದ್ರೂ ಹೇಳಬಹುದು ಅಂತ ಅನ್ಸುತ್ತೆ. ಮಂಜುನಾಥ್, ಸೂಚನೆಯ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸೂಚನೆಯ ಮೇರೆಗೆ ರಾಜೀನಾಮೆ ಕೊಟ್ಟಾಗಿದೆ. ಹೌದು. ಎಕ್ಸಿಟ್ ಬೋನಸ್ ಅಂತ ಇರಬೇಕಾಗತ್ತಲ್ಲೋ? ಎಕ್ಸಿಟ್ ಬೋನಸ್ ಪುತ್ರನಿಗೋ ತಮ್ಮ ಆಪ್ತರಿಗೋ, ಆಪ್ತರ ಹಿತ ಕಾಯೋದು, ಇದೆಲ್ಲ ಡಿಸ್ಕಸ್ ಆಗಬಹುದಾ ಇವತ್ತು? ಬಹುತೇಕ ಅವರ ಸಮಯ ನೋಡ್ತಾ ಇದ್ರೆ 9:15 ಬರ್ತಾರೆ ಅನ್ನುವಂಥದ್ದಿದೆ. ಆಕ್ಚುಲಿ 9 ಗಂಟೆಗೆ ಬರ್ತಾರೆ ಅಂತ ಎಲ್ಲ ಶೆಡ್ಯೂಲ್ ಆಗಿತ್ತು. 9:15 ಅಂದ್ರೆ ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದು 9:15 ಹೋಗಿದೆ. ಅಲ್ಲಿಂದ ನಿಮ್ಗೆ ಒಂದು ಅರ್ಧ ಗಂಟೆ ಅಂತ ಅಂದ್ರೂ ಕೂಡ ಜಸ್ಟ್ ಹೋಗಿ ಮಾತನಾಡ್ಕೊಂಡು ಬರುವಂತ ಸಾಧ್ಯತೆಗಳಿದೆ. ಒಂದು ಥ್ಯಾಂಕ್ಸ್ ಅನ್ನು ಕೊಟ್ಟು ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಒಂದು ಶುಭ ಅಂದ್ರೆ ಧನ್ಯವಾದ ಹೇಳಬೇಕು, ಆ ಕಡೆ ಸೋನಿಯಾ ಗಾಂಧಿ ಅವರಿಗೆ ಧನ್ಯವಾದ ಹೇಳಬೇಕು. ಸೊ ಅದರ ಪ್ರೊಸೀಜರ್ ಅಂತ ಅಂದ್ರು ಏನಿಲ್ಲ ಅಂದ್ರೂ ಒಂದು 10-15 ನಿಮಿಷ ಆಗುತ್ತೆ. ಇನ್ನು ಒಂದು 10 ನಿಮಿಷ ಸಿಗಬಹುದು ಈ ಮಾತುಗಳನ್ನೆಲ್ಲ ಹೇಳಲಿಕ್ಕೆ. ಸೊ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಾ ಇದೆ, ಯಾರ ಕುರಿತಾಗಿ ಏನ್ ಮಾತನಾಡಬಹುದು ಅಂತ. ಜೊತೆಗೆ ಇನ್ಚಾರ್ಜ್ ಇರೋ ಕಾರಣಕ್ಕೆ ಎಲ್ಲವೂ ಕೂಡ ಆಗುತ್ತೆ. ಅಂದ್ರೆ ರಾಜ್ಯಕ್ಕೆ ಏನಾದ್ರೂ ಸಲಹೆಗಳು ಕೊಡೋದು, ಹೊಸ ಸಂಪುಟಕ್ಕೆ ಸಲಹೆ ಕೊಡುವಂತದ್ದು ಏನು ಎತ್ತ ಅನ್ನುವಂಥದ್ದನ್ನ ಅವರು ಕೇಳ್ಬೋದು, ಇವರು ಕೇಳ್ಬೋದು, ಅಥವಾ ಇನ್ನೂ ರಾಜ್ಯಸಭೆಗೆ ಬನ್ನಿ ಅನ್ನುವಂತಹ ಹೈಕಮಾಂಡ್ ಡಿಮಾಂಡ್ ಹಂಗೆ ಇದೆ. ಅಂದ್ರೆ ನೀವು ಬರಬೇಕು ಅನ್ನುವಂತಹ ಆಗ್ರಹ ಒತ್ತಾಯ ಇದೆ. ಅದರ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇವ್ರು ಅಕ್ಸೆಪ್ಟ್ ಮಾಡ್ತಾರಾ ಬಿಡ್ತಾರಾ ಅದು ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟಿದ್ದು. ರಕ್ಷಿತ್. ಮಂಜುನಾಥ್, ವಾಟ್ ಅಬೌಟ್ DK? ಯಾಕಂತಂದ್ರೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆದರೂ ಕೂಡ ನನ್ನ ಸರ್ಕಾರ ನನಗೆ ಬೇಕಾದಂಗೆ ಇರಬೇಕು ಮತ್ತು ನಾನು ಸರ್ವಶಕ್ತ ಮುಖ್ಯಮಂತ್ರಿ ಆಗಿರಬೇಕು ಅಂತಲೇ ಬಯಸೋದು, ಅಧಿಕಾರ ಕೊಟ್ಟು ಕೈ ಕಟ್ಟಿ ಹಾಕಬಾರದು ಅಂತ. ಸೊ ಇದರ ಕ್ಲಾರಿಟಿಯನ್ನು ತೆಗೆದುಕೊಳ್ಳಬಹುದಾ DK ಶಿವಕುಮಾರ್ ಇವತ್ತು?
ಫಸ್ಟು CLP ನಾಯಕನ ಆಗುವ ತನಕ ಅದು ಯಾವುದ್ರ ಬಗ್ಗೆಯೂ ಕೂಡ ಬಹುತೇಕ ಮಾತನಾಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸಂಪುಟ ರಚನೆ ಅನ್ನುವಂಥ ಸಂದರ್ಭ ಬಂದಾಗ ಅವೆಲ್ಲವೂ ಕೂಡ ಪ್ರಸ್ತಾಪ ಆಗುತ್ತೆ. ಒಮ್ಮೆ ಮೊನ್ನೆ ರಾಹುಲ್ ಗಾಂಧಿ ಅವರ ಸಿದ್ದರಾಮಯ್ಯ ಅವರ ಭೇಟಿ ಸಂದರ್ಭದಲ್ಲೂ ಈ ಮಾತು ವ್ಯಕ್ತ ಆಗಿದೆ. ಅವರು ಸಂಪುಟ ರಚನೆ ಮಾಡೋದಾದ್ರೆ ಅದೆಲ್ಲ ಆದ್ಮೇಲೆ ಒಂದು ಮೀಟಿಂಗ್ ಆಯ್ತು ನಿನ್ನೆ ಖರ್ಗೆ ಅವರ ನಿವಾಸದಲ್ಲಿ. ಆ ಸಂದರ್ಭದಲ್ಲಿ ಅವರು ಒನ್ ಶಾಟ್ ಅಲ್ಲಿ ಎಲ್ಲವನ್ನು ಕೂಡ ಮುಗಿಸೋಣ ಅನ್ನುವಂಥದ್ದು. ಈಗ ನೋಡ್ಬೋದು ರಕ್ಷತ್, ಈಗ ಸಿದ್ದರಾಮಯ್ಯ ಅವರ ಆಗಮನ ಆಗ್ತಾ ಇದೆ. ಖಾಸಗಿ ಕಾರಿನಲ್ಲಿ ಬಂದಿರುವಂತದ್ದು. ಸರ್ಕಾರಿ ಕಾರನ್ನ ಬಳಸಿಲ್ಲ, ಖಾಸಗಿ ಕಾರಿನಲ್ಲಿ. ಜೊತೆಗೆ ಅವರ ಜೊತೆಗೆ ಜಾರ್ಜ್ ಅವರು ಇದ್ದಾರೆ, ಅವರ ಪುತ್ರ ಯತೀಂದ್ರ ಇದ್ದಾರೆ, ಅವರ ಜೊತೆಯಲ್ಲಿ ಬಂದಿರುವಂತದ್ದು. ಸೊ ಈಗ ನೀವು ನೋಡ್ಬೋದು 9:00ವರೆಗೆ ಅವರಿಗೆ 9:30 ಭೇಟಿ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಮುಂಚೆಯೇ ಅವರು ಬಂದಿರುವಂತದ್ದು. ಸೊ ಅವರ ಜೊತೆಯಲ್ಲಿ ಈಗ ಜಾರ್ಜ್ ಅವರು ಇದ್ದಾರೆ. ಜಾರ್ಜ್ ಅವರು ಪೂರ್ತಿಯಾಗಿ ಏನೋ ಗಾಂಧಿ ಕುಟುಂಬಕ್ಕೆ, ಕರ್ನಾಟಕದ ವಿಚಾರಕ್ಕೆ ಬಂದಾಗ ಗಾಂಧಿ ಕುಟುಂಬಕ್ಕೆ ಜಾಸ್ತಿ ಹತ್ತಿರವಾಗಿರುವಂತವ್ರು. ಹಾಗಾಗಿ ಜಾರ್ಜ್ ಅವರು ಕೂಡ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈಗ ಒಟ್ಟಿಗೆ 3 ಜನ ಇದ್ರು. ಪುತ್ರನನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ, ಖಾಸಗಿ ಕಾರ್ನಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಹಂಗಾಮಿ ಅನ್ನುವ ಕಾರಣಕ್ಕೆ ಸರ್ಕಾರಿ ವಾಹನ ಹೋಗಿತ್ತು ಅವ್ರನ್ನ ಪಿಕ್ ಮಾಡ್ಲಿಕ್ಕೆ, ಯಾಕಂದ್ರೆ ಇನ್ನೂ ಕೂಡ ಅಕ್ಸೆಪ್ಟ್ ಆಗಿರ್ಲಿಲ್ಲ ಅನ್ನುವಂತ ಕಾರಣಕ್ಕೆ. ಆದ್ರೆ ಯಾವಾಗ ಅಕ್ಸೆಪ್ಟ್ ಆಯ್ತು ಅವರು ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಅವರ ಕಾರಿನಲ್ಲಿ ಬಂದಿರುವಂತದ್ದು. ಇನ್ನು ಈಗ ಒಳಗಡೆ ಹೋಗಿದ್ದಾರೆ. ಹೆಚ್ಚು ಕಡಿಮೆ ಇನ್ನೊಂದು 5 ಅಥವಾ 6 ನಿಮಿಷದ ಒಳಗಾಗಿ ಅವರ ಒಂದು ಏನೋ ಸಭೆ ಶುರುವಾಗುವಂತಹ ಸಾಧ್ಯತೆ. ಯಾರೆಲ್ಲ ಇದ್ದಾರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ? ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಎಲ್ಲರೂ ಇದ್ದಾರಾ ಇಲ್ಲಿ? ಪ್ರಿಯಾಂಕಾ ವಾದ್ರಾ ಇಲ್ಲಿ ಇರೋದಿಲ್ಲ. ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇರ್ತಾರೆ. ಅದರಲ್ಲೂ ಕೂಡ ಈ ಹಿಂದೆಲ್ಲ ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ಬಂಗಲೆಯಲ್ಲಿ ಇದ್ರು. ಈಗಲೂ ಕೂಡ ಅವ್ರಿಗೆ ಪ್ರತ್ಯೇಕ ಬಂಗಲೆ ಅಲರ್ಟ್ ಆಗಿದೆ. ಆದ್ರೆ ತಾಯಿಯ ಅನಾರೋಗ್ಯ ಮತ್ತೆ ಅವರು ಕೂಡ ರಾಜ್ಯಸಭಾ ಮೆಂಬರ್ ಇರೋ ಕಾರಣಕ್ಕೆ ಇಲ್ಲಿ ವರ್ಷಗಳಿಂದ ಇರುವ ಕಾರಣಕ್ಕೋಸ್ಕರ ಅವರಿಗೆ ನಿವಾಸ ಇಲ್ಲೇ ಇರುವಂತದ್ದು. ಇತ್ತೀಚೆಗೆ ಪೂರ್ತಿಯಾಗಿ ರಾಹುಲ್ ಗಾಂಧಿ ಅವರು ಯಾವಾಗ್ಲೂ ಕೂಡ ಇಲ್ಲೇ ಅವರ ತಾಯಿಯ ಜೊತೆಯಲ್ಲೇ ಇರ್ತಾರೆ. ಅದೇ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಭೇಟಿ ಆಗಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಎಷ್ಟು ಪರಿಚಯ ಅಥವಾ ಆತ್ಮೀಯತೆ ಇದೆಯೋ ಅದಕ್ಕಿಂತ ಹೆಚ್ಚು ಆತ್ಮೀಯತೆ ಸೋನಿಯಾ ಗಾಂಧಿ, ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ಜೊತೆ ಇದೆ. ಅವರು ರಾಜಕೀಯ 2 ದಶಕಗಳ ಕಾಲ ಕರ್ನಾಟಕದಲ್ಲಿ ರಾಜಕಾರಣ ಮಾಡಲಿಕ್ಕೆ ಅದಕ್ಕೆ ಪ್ರಮುಖರಾದಂಥವರು ಸೋನಿಯಾ ಗಾಂಧಿ ಅವರು. ಅವತ್ತು ಕರೆದುಕೊಂಡು ಬಂದು ಇವರಿಗೆ ವಿಪಕ್ಷ ನಾಯಕನ ಸ್ಥಾನ ನೀಡಿ ಮತ್ತೆ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪುಟಿದೇಳುವಂತೆ ಮಾಡಲಿಕ್ಕೆ, ಮತ್ತೆ ಸಿದ್ದರಾಮಯ್ಯ ಅವರಿಗೆ ಅದು ವಿಪಕ್ಷ ನಾಯಕನ ಸ್ಥಾನ ಇರ್ಬೋದು, CM ಸ್ಥಾನ ಇರ್ಬೋದು, ಇವೆಲ್ಲವನ್ನು ಸಿಗಬೇಕಾದ್ರೆ ಸೋನಿಯಾ ಗಾಂಧಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಅವರಿಗೆ ಒಂದು ಧನ್ಯವಾದ ಸಮರ್ಪಣೆ ಇದ್ದೇ ಇರುತ್ತೆ. ರಕ್ಷತ್. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನು ನೀವು ನೋಡಿದ್ರಿ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಖಾಸಗಿ ಕಾರಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಯಾರೆಲ್ಲ ಇದ್ದಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.